ಮೀನರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ 11ನೇ ಮನೆಗೆ ರವಿ ಬಂದಿರತಕ್ಕಂಥದ್ದು. ಏನಪ್ಪ ಹೇಳ್ತಿದ್ದು ಈ ಫಲ? ಒಳ್ಳೆಯ ಫಲ ಇದೆ. ಬಹುಧನಾಯುಹು ಜನಪತಿ ಅಂತ ಹೇಳಿದೆ. ಹೀಗಾಗಿ ಹಣ ಹರಿದು ಬರುತ್ತೆ. ಅದು 6ನೇ ಮನೆಯ ಅಧಿಪತಿ. ಹೀಗಾಗಿ ಹೋರಾಟ ಮಾಡಿ ಆದರೂ ಚಚ್ಚಿ ಆದರೂ ಏನು ಬಂಡೆ ಗುದ್ದಿ ನೀರು ತೆಗೆಯೋದು ಅಂತಾರಲ್ಲ, ಹಾಗೆ ನೀವು ಕಷ್ಟಪಟ್ಟು ಹೋರಾಟ ಮಾಡಿ ಅಂತೂ ಸಂಪಾದನೆ ಮಾಡ್ತಕ್ಕಂಥ ಒಂದು ಲಕ್ಷಣ ಇದೆ. ಮತ್ತು ಜನಪತಿ ಜನಾನುರಾಗವನ್ನು ಗಳಿಸ್ತೀರ. ಚೆನ್ನಾಗಿದೆ. ಏಕಾದಶದ ತೃತೀಯ ಲಾಭಾಕ್ಷಗತೈ ಪಾಪಕೈ ಸುಖೀತು ಗರ್ಭೋ ರವಿಣ ನಿರೀಕ್ಷಿತ ಅಂತ ಒಂದು ಮಾತಿದೆ. ಹೀಗಾಗಿ ಲಾಭದ ರವಿ, ಏಕಾದಶದ ಸ್ಥಾನದಲ್ಲಿ ರವಿ ಇದ್ಬಿಟ್ರೆ ಅವನು ಲಕ್ಷ ದೋಷ ನಿವಾರಣೆ ಮಾಡಿಬಿಡ್ತಾನೆ, ಜೊತೆಗೆ ಅಷ್ಟು ಲಾಭವನ್ನು ತಂದು ಕೊಟ್ಬಿಡ್ತಾನೆ. ಹೀಗಾಗಿ ಆಡಳಿತ ವಲಯದಲ್ಲಿರ್ತಕ್ಕಂಥವ್ರು, ಸರ್ಕಾರಿ ವಲಯದಲ್ಲಿರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಅದು ರಾಜಕಾರಣದಲ್ಲಿರ್ತಕ್ಕಂಥವ್ರಿಗೆ ಲಾಭದಾಯಕವಾಗಿದೆ. ಅಂತೂ ಈ ಜನವರಿ ನಿಮ್ಮ ಪಾಲಿಗೆ ಬಹಳ ವಿಶಿಷ್ಟವಾದ ಉತ್ಕೃಷ್ಟವಾದ ಫಲಗಳನ್ನು ಸಂದಾಯ ಮಾಡುತ್ತೆ, ನಿಮಗೆ ತಂದು ಕೊಡುತ್ತೆ. ತನ್ಮೂಲಕ ನೀವು ನಿರಾಳತೆಯಿಂದ ಇರಬಹುದು. ಆದರೆ ಮೈ ಮರೆಯೋ ಹಾಗಿಲ್ಲ. ಜನ್ಮದಲ್ಲಿ ರಾಹು ಇದ್ದಾನೆ, ಕಣ್ಣಿನ ತೊಂದರೆ ಇದೆ, ಅಲರ್ಜಿಗಳಾಗ್ತಕ್ಕಂತಹ ಸಾಧ್ಯತೆ ಕೂಡ ಇದೆ. ಇದೆಲ್ಲ ಗಮನಿಸ್ಕೊಳ್ಬೇಕು. ಅದೃಷ್ಟವಶಾತ್ ಗುರು ಚೆನ್ನಾಗಿದ್ದಾನೆ, ಕುಜನ ಸಂಚಾರ ಚೆನ್ನಾಗಿದೆ, ರವಿ ಕೂಡ ಲಾಭದಲ್ಲಿರ್ತಕ್ಕಂಥದ್ದು. ಇವೆಲ್ಲ ಈ ಮಕರ ಸಂಕ್ರಾಂತಿ ಉತ್ತರಾಯಣ ಅಂತಕ್ಕಂಥದ್ದು ನೋಡಿ ನಿಮ್ಮ ಪಾಲಿಗೆ ನಿಜವಾಗಿಯೂ ಉತ್ತರದ ಕಡೆಗೆ, ಶ್ರೇಷ್ಠತೆ ಕಡೆಗೆ, ಎತ್ತರದ ಕಡೆಗೆ ಸಾಕ್ತಕ್ಕಂಥದ್ದನ್ನು ಸೂಚಿಸ್ತಾ ಇದೆ. ಹೀಗಾಗಿ ನಿಮಗೆ ಈ ಉತ್ತರಾಯಣ ಪುಣ್ಯಕಾಲ ನಿಜಕ್ಕೂ ಪುಣ್ಯ ಫಲವನ್ನು, ಶುಭ ಫಲವನ್ನು ತಂದುಕೊಡುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಎಚ್ಚರಿಕೆ ಬೇಕಾಗಿರತಕ್ಕಂಥದ್ದು ಆರೋಗ್ಯದ ದೃಷ್ಟಿಯಿಂದ ನಾಗ ಪ್ರಾರ್ಥನೆ, ನಾಗ ಕವಚವನ್ನು ಕೇಳಿಸ್ಕೊಂಡ್ರೆ ನಿಮಗೆ ಒಳ್ಳೆಯ ಉತ್ತಮವಾದ ಫಲವನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.